ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಇಂಟ್ರೋ ಶೂಟ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಈ ಒಂದು ನಮ್ಮ ಚಿನ್ನಿದು ಕ್ಲಿಪ್ಪಿಂಗ್ ಇತ್ತು, ಅದ್ರ ಜೊತೆಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನಮ್ಮವ್ರ ಮನೆಯಲ್ಲಿ ಒಂದು ರೆಸಿಪಿ ತೊಗೊಂಡಿದ್ದೀನಿ. ಹಾಗೆಯೇ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಒಂದು ರೆಸಿಪಿನ ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ, ಖುಷಿ ಆಯಿತು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇವತ್ತಿನ ವ್ಲಾಗ್ನ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಕು, ಸಬ್ಸ್ಕ್ರೈಬ್. ನಾನಿವತ್ತು ಫಸ್ಟ್ ಟೈಮ್ ಬಳಿಯ ರೊಟ್ಟಿನ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಮೊದಲನೇದಾಗಿ 1 ಕಪ್ ಅಥವಾ 3/4 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ಅದಕ್ಕೆ ನಾನಿವಾಗ 1-2 ಹಸಿಮೆಣಸಿನ್ಕಾಯಿ, 1 ಕ್ಯಾರೆಟ್, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸಬ್ಸಿಗೆ ಸೊಪ್ಪಿದೆ, ಅದನ್ನು ಕೂಡ ಸೇರಿಸ್ಕೋಬೋದು. ಚಳಿಗಾಲಕ್ಕೆ ಈ ಥರ ಒಂದು ಅಡುಗೆಗಳೆಲ್ಲ ಮಾಡಿಸಿದಂತ ಹೇಳ್ಬೋದು. ಇವಾಗ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಏನು ನೀರು ಅಳತೆ ತೊಗೊಂಡಿರ್ತೀವಿ ಬೌಲು, ಅದೇ ಬೌಲಲ್ಲಿ ಒಂದು 1.5 ಕಪ್ಪಷ್ಟು, ಈಗ 1 ಕಪ್ಪಷ್ಟು ನೀವು ರವೆ ತೊಗೊಂಡ್ರೆ 1.5 ಕಪ್ಪಷ್ಟು ನೀರನ್ನ ಹಾಕ್ಕೋಬೇಕು. ರವೆ ಜೊತೆಗೆ ಹಾಕಿರೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಬಾಂಬೆ ರವೆ, ಯಾಕಂದರೆ ಅದು ಕೇಳ್ತಿರ್ತೀರ ಯಾವ ರವೆ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಇದನ್ನು ಒಂದು 15 ನಿಮಿಷ, 10-15 ನಿಮಿಷ ಹಾಗೆ ನೆನ್ಕೊಳ್ಳೋದಕ್ಕೆ ಬಿಡೋಣ. ರವೆ ಸ್ವಲ್ಪ ನೀರು ಜೊತೆ ಎಲ್ಲ ಮಿಕ್ಸಿಂಗ್, ನೋಡಿ ಈ ಥರ ನೀರು ಆಗಿದೆ ಅಲ್ವಾ, ಇದೆಲ್ಲ ಚೆನ್ನಾಗಿ ಮಿಕ್ಸಿಂಗ್ ಆದರೆ ರವೆ ನೀರು ಜೊತೆಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ಒಂದು 15 ನಿಮಿಷ ಇಡೋಣ, ಒಂದು 10-15 ನಿಮಿಷ ಹಾಗೆ ಮುಚ್ಚಿ ಇಡೋಣ. ಹೇಗೆ ಬರುತ್ತೆ ಅಂತ ನೋಡಬೇಕು. ಫಸ್ಟ್ ಟೈಮ್ ಬಳಿಯ ರೊಟ್ಟಿನ ಟ್ರೈ ಮಾಡ್ತಾ ಇರೋವಂಥದ್ದು. ಬಿಸಿ ಹಂಚ ಮೇಲೆ ಹೆಂಗಪ್ಪ ಹಾಕೋದು ಅಂತ ಇಷ್ಟು ದಿನವೂ ಅದೇ ಯೋಚನೆಯಲ್ಲೇ ಮಾಡಿರಲಿಲ್ಲ, ಹೆಂಗೆ ಅದನ್ನು ಬಳಿಯೋದು ಅನ್ನೋ ಥರ ಯೋಚನೆಯಲ್ಲಿ. ನೋಡೋಣ ಈ ಸರಿ ಹೆಂಗಾಗುತ್ತೆ ಅಂತ. ರವೆ ರೊಟ್ಟಿಗೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗಿದ್ದೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದು ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಂಡೆ ಅನಿಲ್ ಬರ್ತಾರೆ, ಅವ್ರ ಹತ್ರ ಸ್ವಲ್ಪ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬರ್ತಾರೆ ಅಂತ ಕಾದು ಸಾಕಾಯಿತು, ಬರಲೇ ಇಲ್ಲ. ಇವಾಗ ನಾನೇ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಬಳಿಯ ರೊಟ್ಟಿ ಮಾಡ್ತಾ ಇರೋಂಥದ್ದು. ಹೆಂಗೆ ಬರುತ್ತೆ ನೋಡೋಣ. ಹಂಚಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು ಎರಡು ರೆಡಿಯಾಗಿದೆ. ಬಂದ್ರ ಗೊತ್ತಾಗೋಯ್ತು ರೀ ನನಗೆ. ಗೊತ್ತಾಗೋಯ್ತು ನನಗೆ. ಏನು ಗೊತ್ತಾಗೋಯ್ತು? ನೀವು ಬರ್ತೀರಾ ಅಂತ ಕಾದು ಹೊಟ್ಟೆ ಹಸಿವಾಗಿ ನೀವು ಬರಲ್ಲ ಅಂತ ಗೊತ್ತಾಗೋಯ್ತು ರೀ. ನನಗಿಂತ ಜಿಮ್ಮೆ ಹೆಚ್ಚು ಅಂತ ಗೊತ್ತಾಗೋಯ್ತು ರೀ. ಬಿಟ್ಕೊಟ್ಬಿಟ್ಟೆ ರೀ. ಡೈಲಾಗ್ ಅನ್ನಿಸ್ತಿದ್ಯಾ? ನನ್ನ ವೇದನೆ ಹೇಳ್ಕೊತಾ ಇದ್ದೀನಿ ನಾನು. ಹೊಸದೇನಲ್ಲ, ಬಳಿಯ ರೊಟ್ಟಿ, ರವೆ ರೊಟ್ಟಿ. ನನ್ನ ವೇದನೆ ಹೇಳ್ಕೊತಾ ಇದ್ರೆ ಡೈಲಾಗ್ ಅಂತಿರಲ್ಲ, ಅಷ್ಟೇ ಬಿಡಿ. ಯಾರು ಇಲ್ವೇ ನ್ಯಾಯ ಕೊಡ್ಸೋರು ನನಗೆ? 11 ಗಂಟೆ ಏನು ಅಷ್ಟೇ ತಾನೆ. ಮಾಡಬೇಕಾ ಈಗ?
ಚೆನ್ನಾಗಿ ಬಂತಪ್ಪ ಫಸ್ಟ್ ರೊಟ್ಟಿ. ಒಂಚೂರು ತುಪ್ಪ ಹಾಕ್ತಿದ್ದೀನಿ. ನಿನ್ನೆ ನಾನು ಹೇಳಿದ್ದೆ ಅನಿಲ್ಗೆ ಸ್ವಲ್ಪ ವಿಡಿಯೋ ಮಾಡಿಕೊಡಿ, ಬೆಳಗ್ಗೆ ಎದ್ಬಿಟ್ಟು ಟಿಫನ್ ಮಾಡಬೇಕಿದ್ರೆ ಸ್ಟಾರ್ಟ್ ಮಾಡೋಣ ವೀಡಿಯೋನ ನಾಳೆ ಅಂತ ಹೇಳಿದ್ದೆ. ಒಂದಷ್ಟು ನೀವೊಂಚೂರು ಕ್ಯಾಪ್ಚರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾರು ಕ್ಯಾಪ್ಚರ್ ಮಾಡಿದ್ರೆ ವಿಡಿಯೋ ನೀಟಾಗಿ ಚೆನ್ನಾಗಿರುತ್ತೆ, ನಾವು ಕಾಣಿಸ್ತೀವಿ, ಹಾಗೆಯೇ ಡಿಶ್ಶು ಎಲ್ಲ ಕಾಣುತ್ತೆ, ಆ ಥರ ಒಂದು ಹೇಳಿದ್ದೆ. ಬಟ್ ಬರಲೇ ಇಲ್ಲ ಸ್ವಾಮಿ. ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಇವಾಗೇನು ವಿಡಿಯೋ ಮಾಡೋದು? ನಾನು ಮಾಡ್ಕೊತಿದ್ದೀನಿ. ಹಾಯ್ ಯಾರು ಹೇಳಿ ಹೋಗಿ. ಹಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವರು ನನಗೆ ಮಾತು ಕೊಟ್ಟು ಮಾತು ತಪ್ಪಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಏನು ಶಿಕ್ಷೆ ಕೊಡಬೇಕು ಫ್ರೆಂಡ್ಸ್, ನೀವೇ ಹೇಳಿ ಫ್ರೆಂಡ್ಸ್. ಇವಾಗ ರೊಟ್ಟಿ ರೆಡಿ ಆಯ್ತಿಲ್ಲಿ, ಸಖತ್ತಾಗಿ ಬಂದ್ಬೋದು ನೋಡಿ, ಸೂಪರಾಗಿ ಬರ್ತಾರೆ, ಚೆನ್ನಾಗಿದೆ. ಸಖತ್ ಈಸಿ, ಬೇಗ ಮಾಡ್ಬೋದು. ಹೌದಾ? ಘಮ ಅಂತ ಇಲ್ವಾ? ಘಮ ಅಂತ ಇಲ್ವಾ? ಎಲ್ಲ ಮಾಡಿದೆಲ್ಲ ಕರೆಕ್ಟ್ ಅಂತ ಹೇಳಕ್ಕಾಗುತ್ತಾನೆ. ಅಲ್ಲ ರೀ, ರೊಟ್ಟಿ ಘಮ ಅಂತ ಇಲ್ವೇ? ನನಗೇನು ಬಂದಿಲ್ಲ. ಸ್ಮೆಲ್ ಬಂದಿಲ್ವನ? ಈಗ ಹತ್ರ ಬನ್ನಿ ಬರುತ್ತೆ. ಅದಕ್ಕೆ ಊದ್ಕಡ್ಡಿ ಹಚ್ಚಿಟ್ಬಿಟ್ರು ಒಂದು ಬರ್ತಾರೆ ಅಂತ ಊದ್ಕಡ್ಡಿ ಹಚ್ಚಿಟ್ಟಿದ್ದೀನಾ? ಎಲ್ಲಿ? ದೇವ್ರ ಧೂಪ ಹಚ್ಚಿದಂಗಿದೆಯಲ್ಲ, ಏನು ಹಚ್ಚಿಲ್ಲ, ಕರ್ಪೂರ ಅಷ್ಟೇ. ಚೆನ್ನಾಗಿ ಬಂದಿದೆ. ಸಕ್ಸಸ್, ರವೆ ರೊಟ್ಟಿ ಸಕ್ಸಸ್, ಬಡಿಯೋ ರೊಟ್ಟಿ. ಖುಷಿ ಆಗ್ತಾ ಇದೆ ನನಗೆ. ಏನೋ ಮಾಡ್ತಾ ಇರ್ತಿಲ್ಲ ಯಾವಾಗ? ಇಲ್ಲ, ನನಗೆ ತುಂಬಾ ವರ್ಷಗಳಿಂದ ಇದು ಮಾಡ್ಬೇಕು ಅಂತ ಇತ್ತು. ನನಗೆ ತುಂಬಾ ವರ್ಷದಿಂದ ಬಳಿಯ ರೊಟ್ಟಿ ಮಾಡ್ಬೇಕು ಅಂತ ಇತ್ತು. ಆದ್ರೆ ಹಂಚು ಸುಡುತ್ತಾ ಅಂತ ಒಂದು ಭಯ. ಆಮೇಲೆ ಅಯ್ಯೋ ಎಷ್ಟು ಸುಡ್ಕೊಂಡ್ಬಿಟ್ಟಿದ್ದೀನಂತೆ, ಯಾವಾಗಲೂ ಸ್ಟವ್ ಬಿಸಿ ಇದ್ದಂಗೆ ಕೈ ಹಾಕ್ತಾ ಇರ್ತೀನಿ, ರೊಟ್ಟಿಗೆ ಯಾಕೆ ಎದುರಬೇಕು ಅಂತ ಇವತ್ತು ಫೈನಲಿ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಸೂಪರ್ ಸೂಪರ್. ಚೆನ್ನಾಗಿ ಮಾಡಕ್ಕೆ ಬರೋರಿಗೆ ಎಷ್ಟು ತೆಳ್ಳಗೆ ಬೇಕಾದ್ರೆ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಅಲ್ವಾ, ನಾನು ಮಟನ್ ಮಾಡಿದ್ದೀನಿ. ಏನು ರೊಟ್ಟಿ? ಬಡಿಯ ರೊಟ್ಟಿ. ನಮ್ಮ ಕೃಷ್ಣ ಅಂತೂ ಕಪ್ ಕೇಕ್ ಹಬ್ಬ ಮಾಡ್ತಾ ಇದ್ದೀನಿ. ಅಪರೂಪಕ್ಕೊಂದು ಬೇಕಿಂಗ್ ಡಿಶ್ ಮಾಡಿದ್ದೀನಿ ಇವತ್ತು, ಕೇಕ್ ಥರದ್ದು. ಹಂಗಾಗಿ 2 ಬಾಕ್ಸ್ ಫುಲ್ ಇದೆ. ಇದ್ರ ಫುಲ್ ಕೊಟ್ಟು ಕಳ್ಸೋಣ ಬಿಡು, ಅದೇ ಅಜ್ಜಿಯವ್ರ ಮನೆಗೆ ಒಂದು ಸ್ವಲ್ಪ ಇದೆ. ಇನ್ನೂ ತುಂಬ ಇದೆ ನೋಡಿ. ಇಲ್ಲೂ ಇದೆ. ಆಯ್ತು ಬಿಡು, ಅವರು ಒಂದೊಂದು 2 ಇಟ್ಟಿದ್ರೆ ಖಾಲಿ ಆಗುತ್ತೆ. ಓಕೆ, ಹಿಂದಿರ್ಬೋದಾ ನಾನು? ಇವಾಗ ತಿಂಡಿ ಹಾಕ್ಕೊಡ್ಲಾ ನಿಮಗೆ? ತಿಂಡಿ ಹಾಕ್ಕೊಡ್ಲಾ? ಸ್ವಲ್ಪ ಜಾಸ್ತಿ ತಿಂದು ಒಂದು ಸ್ವಲ್ಪ ತಗೊಳ್ಳಿ. ಸೈಕಲ್ ಏರ್ ಹೊಡ್ಸ್ಕೊಂಡ್ಬೇಕು ಡೆಡ್ಡಿ. ತಿನ್ಬಿಡು ಅತ್ಲಾಗೆ, ಬಿಸಿ ಬಿಸಿ. ಇಲ್ಲ ಡ್ಯಾಡಿ ಕರೀತಿರ್ಲಿ.
ಒಮ್ಮೆ ಹಿಡಿದುಕೊಂಡು ಆಯ್ತು ತಿನ್ಬಿಡಿ ತಿಂಡಿ ರೆಡಿ ಇದೆ. ತಿಂತಿ ಬನ್ನಿ ಹಾಕ್ಕೊಡ್ತೀನಿ. ರೆಡಿ ಇದೆ ಹಾಂ ತಗೊಳ್ಳಿ. ಸಕ್ಕತ್ತಾಗಿರೋ ರವೆ ರೊಟ್ಟಿ ರೆಡಿಯಾಗಿದೆ. ಚೆನ್ನಾಗಿದೆ ಬಿಳಿಯ ರೊಟ್ಟಿ, ಒಂಥರ ಫ್ಲೇವರ್ಫುಲ್ ಆಗಿದೆ ಅಂತ ಅನಿಸ್ತಾ ಇದೆ ನಮಗೇನೆ. ಒಂಥರ ಮಾಡಿದಾಗಲೇ ಒಂಥರ ಖುಷಿ ಇದೆ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ. ಮಾಡ್ಕೊಡ್ತೀಯ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ನೀವು ಕೂಡ ಯಾರು ಅಕಸ್ಮಾತ್ ಯಾರು ಬಿಸಿ ಸುಡುತ್ತೆ ಅಂತ ಏನಾದ್ರು ಮಾಡಿಲ್ಲ ಅಂತ ಅಂದರೆ ಇಲ್ಲಿವರೆಗೂ ಬಳಿಯ ರೊಟ್ಟಿನ ಮಾಡಿ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಲ್ಲ? ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು. ಆದರೂ ಪರವಾಗಿಲ್ಲ, ನಾಟಿ ಕೊತ್ತಂಬರಿ ಹಾಕ್ತಿದ್ದೀನಲ್ಲ ಅದೊಂಥರ ಫ್ಲೇವರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ. ರುಚಿ ಚೆನ್ನಾಗಿದೆಯಾ? ಆದರೆ ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಡಿಷನ್ ಆಗಿ ಚೆನ್ನಾಗಿದೆ ಅಷ್ಟೇ. ನಾವು ಕೃಷ್ಣಂಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅವನಿಗೊಂಥರ ವಿಚಿತ್ರ ಮನುಷ್ಯ. ಅವನಿಗೆ ಈರುಳ್ಳಿ ಹಾಕಿರೋದ್ರಿಂದ ಇಷ್ಟ ಆಗೋದು ಡೌಟೆ. ಅವ್ನಿಗೆ ಈರುಳ್ಳಿ ಎಲ್ಲ ಈರುಳ್ಳಿ ಇಷ್ಟ ಆಗೋದು. ಉಪ್ಪಿಟ್ಟು ಚಿತ್ರಾನ್ನ ಇದೆಲ್ಲ ಈರುಳ್ಳಿ ಇರುತ್ತೆ ಅಂತ ಇಷ್ಟ ಆಗೋದು ಅವನಿಗೆ. ಚಪಾತಿ ಇಷ್ಟ ಆಗುತ್ತೆ ಅಷ್ಟೇ, ಚಪಾತಿಲಿ ಏನು ಇರಲ್ವಲ್ಲ ಅದಕ್ಕೆ. ತುಂಬ ಟೈಮ್ ಏನು ತೊಗೊಳಲ್ಲ, ಅಂದರೆ ರವೆ ರೊಟ್ಟಿ ಸ್ವಲ್ಪ ಬೇಗ ಟೈಮ್ ತೊಗೊಳುತ್ತೆ. ಕೃಷ್ಣಮ್ಮ ಚೆನ್ನಾಗಿದೆ ರೊಟ್ಟಿ? ಲಾಸ್ಟ್ ಒನ್ ಅದು ಸಾಕಾ? ಹೊಟ್ಟೆ ತುಂಬ್ತಾ ಸಾಕಾ? ಚಟ್ನಿ ಬೇಡ, ಬರೀ ರೊಟ್ಟಿನೇ ತಿಂತಾ ಇದ್ದ ನಿಮ್ಮ ಕೃಷ್ಣ. ಸ್ನಾನ ಮಾಡ್ಕೊಳ್ಳಿ. ಜಿಮ್ಗೆ ಹೋಗಿ ಬಂದು ಹಂಗೆ ಸೋಫಾ ಮೇಲೆಲ್ಲ ಆರಾಮಾಗಿ ಕುತ್ಕೊಂಡು ಒದ್ದಾಡ್ತಾ ಇದ್ದೀರಲ್ಲ. ಅಮ್ಮವ್ರ ಮೇಲೆ ಕರ್ಮೀನ್ ಸಾರು ಮಾಡ್ತಾ ಇದ್ದಾರೆ, ಅದ್ರದ್ದು ರೆಸಿಪಿ ತೊಗೊತಿದ್ದೀನಿ. ಅವರೆಕಾಳು ಬೇಯೋದಕ್ಕೆ ಇಡ್ತಾ ಇದ್ದಾಳೆ ಅರ್ಚನಾ. ಈ ಕಡೆ ನಮ್ಮಮ್ಮ ಖಾರಕ್ಕೆ ಹಾಕ್ತಾ ಇದ್ದಾರೆ. ಈರುಳ್ಳಿ, ಕಾಯಿ, ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರ್. ಇನ್ನೊಂದು ಜಾರು ವರ್ಕ್ ಆಗಲ್ವಾ? ಇನ್ನೊಂದು ಜಾರು ಮೀಡಿಯಮ್ ಜಾರು ನಮ್ಮನೇಲೂ ಹೋಗಿದೆ ಕಣಮ್ಮ ಅದು. ನಾನು ಜಾಸ್ತಿ ಯೂಸೇ ಮಾಡಿಲ್ಲ ಅದನ್ನ, ಆದ್ರೂ ಅದು ರುಬ್ಬೋದಿಲ್ಲ ಅದು. ಕೆಮ್ತಾ ಇದ್ದಾನಲ್ಲ ಕೂದಲ. ಇದು ಧನಿಯಾ ಪುಡಿನಾ? ನಾನು ಮನೇಲೇ ಮಾಡ್ಕೊಂಡಿದ್ದೆ ಧನಿಯಾ ಪುಡಿ. ಈರುಳ್ಳಿ, ಕಾಯಿ, ಖಾರದ ಪುಡಿ ಮಾಡ್ಕೊಂಡಲ್ಲ ಒಂದು ಸ್ವಲ್ಪ. ಚೆನ್ನಾಗಿದೆ ಸಾಂಬಾರು ಪುಡಿ ಸ್ವಲ್ಪ ಮಾಡ್ಕೊಂಡಿದ್ದೆ. ಲವಂಗ, ಚಕ್ಕೆ, ಹಸಿ ಅವರೆಕಾಳು ಸೀಸನಲ್ಲಿ ಇದ್ದರೆ ಅವರೆಕಾಳು ಹಾಕಿ ಮಾಡ್ಬೋದು. ಇಲ್ಲ ಅಂತಂದರೆ
ಒಣೆ ಅವರೆಕಾಳು ಹುರಿದ್ಬಿಟ್ಟು ಹಾಕೋದು. ಅದೇ ಸೆಕೆಂಡ್ ಬಾಕ್ಸ್. ಏನು ಮಾಡ ಸುಲಿಯಕ್ಕೆ ಅವನು ಕೊಬ್ಬರಿಕಾಯಿ ಎಲ್ಲ ಕೆಳಗೆ ಹಾಕ್ಯಾನ. ಹುರ್ಗಡ್ಲೆ ಇಷ್ಟೇನಾ? ಹುಣಸೆಹಣ್ಣು ಹಂಗೆ ರಸ ಹಾಕ್ತೀಯಾ? ಬಂದೆ ಕರ್ಮೀನು ಫೇವ್ರೆಟ್ ಸಾರಿದ್ ಒಂಥರ. ನನಗಿಷ್ಟ, ಚೆನ್ನಾಗಿದೆ. ಚಳಿಗೆ ಒಳ್ಳೆ ಚೆನ್ನಾಗಿರುತ್ತಲ್ಲ. ವಾಕಿಂಗ್ ಆಯ್ತಾ? ಅಲ್ಲಿ ಹೋಗಕ್ ಶುರು ಮಾಡಿದ್ರೆ ಚಳಿ ಆಗಲ್ಲ, ಸೆಕೆ ಆಗ್ಬಿಡುತ್ತೆ. ಹಂಗೆ ಏನಪ್ಪ ಸಮಾಚಾರ? ತಿನ್ನು. ಅವನು ತಿಂದ, ಅವನಿಗೆ ಹೊಟ್ಟೆ ತುಂಬ ಅಷ್ಟು ತಿಂದ. ಇವನೇ ಪಾಪುನೇ ಅವನು ತಿನ್ನಲ್ಲ. ಅವನು ಬಾಳೆಹಣ್ಣು ಒಂದೇ ತಿನ್ನೋದು, ಬೇರೆ ಏನು ತಿನ್ನಲ್ಲ ಅವನು. ಬೆಳ್ಳಿ ಆದರೆ ಎಲ್ಲ ಹಣ್ಣುಗಳು ತಿಂತಾಳೆ. ಏನು ಸಮಾಚಾರ? ಹೆಂಗಿದೆ ರಿಟೈರ್ಡ್ ಲೈಫು? ಚೆನ್ನಾಗಿಲ್ವಾ? ರಿಟೈರ್ಡ್ ಆದ್ಮೇಲೆ ಲೈಫ್ ಹೆಂಗಿದೆ ಅಂದರೆ ಚೆನ್ನಾಗಿಲ್ವ ಅಂತ. ಕಟ್ಟಾಕ್ದಂಗೆ ಆಗುತ್ತೆ. ಊರಲ್ಲಿದ್ರೆ ಆರಾಮಾಗಿರ್ತೀಯ, ಬೆಂಗಳೂರಲ್ಲಿದ್ರೆ ಕಟ್ಟಾಕ್ದಂಗೆ ಆಗುತ್ತೆ. ಚೆನ್ನಾಗಿರುತ್ತೆ. ಇಷ್ಟೊತ್ತಿಗೆ ಊಟ ಕೊಡ್ತಿದ್ರಾ? ಅವರು ಕೆಲವರು ಎಷ್ಟೊತ್ತಿ ಹುಡುಗರು ಅದಾರೆ, ಒಂದು ಅರ್ಧ ಗಂಟೆ 1 ಗಂಟೆ ಹೆಚ್ಚು ಕಮ್ಮಿ ಆಗ್ತಾರೆ. ಇವಾಗ ಖಾರಕ್ಕೆ ಇದು ಹಾಕ್ಕೊಂಡಿದ್ದಾರೆ ರುಬ್ಬಕ್ಕೆ. ಫಸ್ಟ್ ಸ್ವಲ್ಪ ಗಟ್ಟಿ ಇರೋದೆಲ್ಲ ಹಾಕ್ಕೊಂಡು ಕೊನೆಯಲ್ಲಿ ಪುಡಿ ಹಾಕ್ಕೊಂಡು ರುಬ್ಬೋದಲ್ಲ. ಇದು ಸ್ವಲ್ಪ ನೈಸ್ ಆದ್ಮೇಲೆ ಅದು ಸ್ವಲ್ಪ ನೈಸ್ ಆದ್ಮೇಲೆ ಇವಾಗ ಖಾರದ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಎಲ್ಲ ಹೆಂಗೆ ಗೊತ್ತಾ? ಖಾರದ ಪುಡಿ ಸಾಂಬಾರು ಪುಡಿ ಅಂತಂದರೆ, ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ಅಂತ. ಅಂದರೆ ಮೆಣಸಿನ್ಕಾಯಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಹಾಕ್ತಾರಲ್ಲ, ಆ ಥರ. ನಾವು ಸಪ್ರೇಟಾಗಿ ಮಾಡ್ತೀವಲ್ವಾ, ನನಗಂತೂ ಇಷ್ಟ ಆಗಲ್ಲ. ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ಅಂತ ಅನ್ಕೊಂತಾರೆ. ಸರಿ ತರಕಾರಿ ಸಾರಿಗೆ ಹಾಕ್ತೀವಿ, ಬಸ್ಸಾರಿಗೆಲ್ಲ ಬಸ್ಸಾರಿಗೆ ಅಂತೀವಿ. ಬಸ್ಸಾರಿಗೆನೆ, ಬಸ್ಸಾರಿಗೆ ಹಾಕಲ್ವಲ್ಲ ನಾವು ಸಾಂಬಾರು ಪುಡಿ. ಎಲ್ಲರೂ ಬಸ್ಸಾರಿಗೂ ಸಾಂಬಾರು ಪುಡಿ ಹಾಕ್ತಾರೆ. ನಾವೆಲ್ಲ ಸಾರಿಗೂ ಅದು ಹಾಕಕ್ಕಾಗಲ್ಲ. 2 ಕೈಯಲ್ಲಿ ಎಲ್ಲಿ ತೊಳೆಯೋಕ್ಕಾಗುತ್ತೆ ಇವಾಗ? ಲವಾಂತರ ಮಾಡಿಟ್ಟು ಬಂದಿದ್ದಾನಲ್ಲ, ಒಂದು ಕೈಯಲ್ಲೇ ತೊಳೆಯೋಕ್ಕಾಗದು ಇವಾಗ. ಏನು ಬರ್ತಾ ನಿಂದು ಅವಳಿ? ಹಾಂ, ಅತ್ತೆ ಇವಾಗ ಬಾಕ್ಸ್ ಹೊಡ್ದಾಕಿದೆಯಲ್ಲ, ಇವಾಗ ಏನು ಮಾಡ್ಬೇಕು ನಾನು ನಿನಗೆ ಹೇಳಿ? ಇವಾಗ ಮತ್ತೇನೋ ಕತೆ ಹೇಳ್ತಾ ಇದೆಯಲ್ಲ ನನಗೆ. ಅತ್ತೆ ಬಾಕ್ಸ್ ಹೊಡ್ದಾಕಿದೆಯಲ್ಲ, ಸಾರಿ ಕೇಳು. ಸಾರಿ ಇನ್ನು ಅತ್ತೆ, ಸಾರಿ ಅತ್ತೆ. ಮೂನೇಲಿ ಸಾರಿ ಕೇಳ್ತಾನ ಅವ್ನು ನೋಡಿ, ದಿಮಾಕಿಂದ ಮಾಡ್ತಾ ಇದ್ದಾನಲ್ಲಿ.
ಸಾರಿ ಕೇಳ್ತಾನ ಅವನು, ದಿಮಾಕ್ ಮಾಡ್ತಾ ಇದ್ದಾನೆ. ದಿಮಾಕ್ ಕುಂತದಾಳೆ. ಮತ್ತೆ ಸಾರಿ ಹೇಳಿ. ಹೋಗ್ ಸಾರಿ ಸಾರಿ ಬೇಡ ನನಗೆ ಅಂತ ನಾನು. ಸಾರಿ ಹೇಳಕ್ ಬರಲ್ಲ ಏನಪ್ಪ ನಿಮಗೆ? ಇನ್ನು ಕಲ್ತಿಲ್ಲ ಅವ್ನು ಸಾರಿ ಹೇಳೋದು. ಸಾರಿ ಮತ್ತೆ ಸಾರಿ. ಅಣ್ಣನ್ ನೋಡು, ಎಲ್ಲದಕ್ಕೂ ಸಾರಿ ಹೇಳ್ತಾನೆ, ಎಲ್ಲದಕ್ಕೂ ಸಾರಿ. ಸಾರಿ ಮಮ್ಮಿ ತಪ್ಪಾಯ್ತು ಅಂದ್ಬಿಡ್ತಾನೆ, ಮುಗೀತಲ್ಲಿಗೆ. ಇದರಲ್ಲಿ ಇದೇ ಕೆಲಸ ಅಲ್ಲ ಜಾಸ್ತಿ. ಬರ್ಪ ನಾನು ಎತ್ಕೊಂತೀನಿ ಬಾ. ಅಜ್ಜಿ ತೊಳಿಲಿ ಮಮ್ಮೀನ. ಬಿದ್ದ ನೋಡು ಹೆಂಗ್ ಖುಷಿ ಪಡ್ತಾ ಇದ್ದಾನೆ, ಬೀಳಿಸ್ಬಿಟ್ಟು. ಬೀಳಿಸ್ಬಿಟ್ಟು ಖುಷಿ ಪಡ್ತಾ ಇದೆಯಲ್ಲ ಹೇಳಿ ನೀನು, ಬಿದ್ದ ಅಂತ. ಮೀನನ್ನು ತೊಳ್ಕೊಂಡ್ರೆ ಸಾರು ಬೇಗ ಆಗುತ್ತೆ ಇದ್ರಲ್ಲಿ. ಹಂಗೆ ಹಾಕ್ತಾರೆ ಕಣಮ್ಮ ಕೆಲವ್ರು, ತಲೆ ಸಮೇತ ಹಂಗೆ ಹಾಕ್ತಾರೆ. ಕಲ್ಲಿರುತ್ತಾ? ಎಲ್ಲ ಹಂಗೆ ಹಾಕ್ತಾರೆ. ನಂಗೆ ಗೊತ್ತಾಗ್ಲಿಲ್ಲ ಅವ್ನು ಹಂಗೆ ಮಾಡ್ತಾನೆ ಅಂತ, ನಂಗೆ ಗೊತ್ತಾಗ್ಲಿಲ್ಲ. ಎತ್ಕೊಳ ಅವನು, ನಿನಗೆ ಸುಮ್ಮನೆ ಎತ್ ಮಾಡ್ಬೇಡ ಅವನಿಗೆ, ಸುಮ್ಮನೆ ಎತ್ಕೊ. ಇಲ್ಲಾಂದ್ರೆ ಬಿಡು ನನ್ನ ಹತ್ರ, ಹೋಗು ನೀನು ಸುಮ್ಮನಿರೋ. ಕೋಲ್ ತಗೊಂಡು ಬಾರಿಸ್ತೀನಿ ಕೃಷ್ಣ ನಿನಗೆ. ನಾನು ಏನು ಮಾಡಲ್ಲ, ಇದು ನಿಜ ಮಾಡಲ್ಲ. ಹೊಡೆದ್ರೆ ನೀನ್ ನಂಗೆ ಹೊಡಿ. ಚಿಕ್ಕಪ್ಪ ಇಷ್ಟೇ ಹಾಕೋದು ನಾವು. ಇಷ್ಟೇನ ಹಾಕೋದು? ನಾವು ಎಣ್ಣೆ ತಿನ್ನಲ್ಲ. ಇಷ್ಟೇನ ಒಗ್ಗರಣೆಗೆ ಹಾಕೋದು? ಒಳ್ಳೇದು, ಕಮ್ಮಿ ಎಣ್ಣೆ ತಿಂದಷ್ಟು ಒಳ್ಳೇದು. ಕೊಬ್ಬರಿ ಎಣ್ಣೆ ಮಾಡಿದ್ದೆ ಕೈಯಲ್ಲಿ 3 ಕಾಯಿ ಹೊಡೆದು. ಹೌದಾ? ಚೆನ್ನಾಗಿರುತ್ತೆ ಅದ್ರ ಗಿಣ್ಣ. ಅವರೆಕಾಳು, ಹಸಿ ಅವರೆಕಾಳು ಬೇಯಿಸಿರೋದು, ಖಾರ ರುಬ್ಬಿರೋದು ಅವಾಗಲೇ ಬೇಯಿಸಿದ್ದೀನಿ. ಇವಾಗ ಎಣ್ಣೆ, ಸಾಸಿವೆ, ಒಗ್ಗರಣೆಗೆ ರುಬ್ಬಿರೋ ಖಾರದ ಜೊತೆಗೆ ಹಸಿ ಅವರೆಕಾಳು. ಈ ಕಡೆ ಮೀನು ತೊಳೆದು ಇಟ್ಟಿರೋದು. ಆದ್ರೂ ಏನು ಗೊತ್ತಾ, ಗ್ಯಾಸ್ ದೊಡ್ಡದಷ್ಟು ಅದು ವರ್ಷದ ಜಾಸ್ತಿ. ವರ್ಷದ ಕೆಲಸ ಜಾಸ್ತಿ. ಬದನೆಕಾಯಿ ಚೆನ್ನಾಗಿರುತ್ತೆ ಹಾಕಿದ್ರೆ. ಬದನೆಕಾಯಿ ಹಾಕ್ಲೇಬೇಕು ಇದಕ್ಕೆ. ಹಸಿ ಅವರೆಕಾಯಿ ತಂದೇ ಮಾಡಬೇಕು ಅಂತ, ಒಣೆ ಅವರೆಕಾಳು ತಂದ್ವಿ. ಹಸಿ ಅವರೆಕಾಯಿ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳಿ ತಗೊಂಬರ್ರಿ ಅಂದೆ, ಮೊನ್ನೆ ತರಲಿಲ್ಲ. ಕಾರ್ತಿಕ್ ಮಾಸ ಮುಗಿದ್ಮೇಲೆ ಮಾಡೋಣ ಅಂತ ಇಟ್ಟಿದ್ದೆ, ಮುಗೀತು ಮಾಡೋಕ್ಕೆ ಆಗಿದೆ. ನಾವು ತಿಂದಿಲ್ಲ, ನಾನು ತಿನ್ನಲ್ಲ ಮಂಗಳವಾರ. ರುಚಿಗೆ ಉಪ್ಪು. ನೀನು ಹಾಕೋದೈತಿ. ಎಷ್ಟು ತೊಳೆದಿದೀಯ ಆಲ್ರೆಡಿ, ಸಾಕು ಬಿಡು. ಎಷ್ಟು ಅಂತ ತೊಳೆದ್ದೆ ಅದನ್ನ. ಮೀನೇ ಮತ್ತೆ ಕರ್ಗೋಗ್ಬಿಟ್ಟು ಅವ್ನಿಗೆ ತೊಳೆಯೋ ಹೊಡ್ತಕ್ಕೆ. ಗಲೀಜಿರುತ್ತೆ, ಹೌದು. ಅದೇ ನೀರು ಟ್ರಾನ್ಸ್ಪರೆಂಟ್ ಆಗ ಅಷ್ಟು ತೊಳೆದ್ರೆ ಸಾಕು ಅಲ್ವಾ? ತಾತ ಬಿಡ್ತಿಲ್ಲ. ಈಗ ಒಂದು ಸ್ವಲ್ಪ ತಿಂತೀನಿ. ಆಯ್ತು ಕರ್ಮೀನ್ ಸಾರು. ಇದು ಯಾರಿಗೆ?
ಅಲ್ಲಿಗೆ ತಿಪ್ಪಿಗೆ ಅಷ್ಟೊಂದೇನು ಬೇಡ. ಘಾಟ ಆಯ್ತೇನೋ. ಖಾರ ಅಲ್ಲ ನೀವು ತಿನ್ನೋದು, ನಮ್ಮ ಮನೇಲಿ ಖಾರ ಕಮ್ಮಿ. ಖಾರ ಇರಬೇಕು. ನಮ್ಮನೆಯವ್ರು ಯಾಕೋ ಖಾರ ಉಪ್ಪು ಎಲ್ಲ ಕಮ್ಮಿ ತಿಂತಾರೆ. ಮುಂಚೆ ಖಾರ ಬೇಕು ಅನ್ನೋರು ಗಾಡಿಗೆ ಸಿಕ್ತಾ ಇವಾಗ ಉಪ್ಪು ಖಾರ ಎಲ್ಲ ಸ್ವಲ್ಪ ಗಾಡಿಗೆ ಸಿಕ್ತಾ ಕಣೋ ಸಿಕ್ತು. ಕೃಷ್ಣ ಚೆನ್ನಾಗಿದೆಯಾ ಕೃಷ್ಣ? ನಂಗೆ ಕಾಳು ಇಷ್ಟ. ಕಾಳು ಇಷ್ಟ. ಇದು ಸಿಪ್ಪೆ. ಹ್ಮ್ ಇದು ಸಿಪ್ಪೆ ಇತ್ತು. ನೀನೇ ಮಾಡಿರೋದು, ನಿಂಗೇನು ಚೆನ್ನಾಗಿದೆಯಾ ಅಂತ ಕೇಳೋದಿಲ್ಲ ಅಲ್ಲಿ. ಖಾರ ಆಗಿದೆಯಾ? ಜಾಸ್ತಿ ಹಾಕ್ಬಿಟ್ಟಿದ್ಯಾ? ಯಾಕೆ ಜಾಸ್ತಿ ಹಾಕೋದು? ಕೃಷ್ಣ ಬಿದ್ದಿಲ್ವಲ್ಲ ಏನಾಗುತ್ತೆ. ಸರಿ, ಇವಾಗ ಮುಗೀತು. ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಬಾಯ್ ಹೇಳು ಕೃಷ್ಣ. ಬಾಯ್ ಬಾಯ್ ಅನ್ನು ಪಾರ್ಥ ಬರ್ತಾ ಬಾಯ್. ಪಾರ್ಥ ಇಲ್ಲಿ ಇಲ್ಲಿ ಬಾಯ್ ಬಾಯ್ ಏನು ಈ ಬಾಯ್.